ಒಂದು ಸ್ವಲ್ಪ ಆಯಾಸ ತೀರಿಸ್ಕೊಂಡ ನಂತರ ವಿಶ್ರಾಂತಿ ತೆಗೆದುಕೊಂಡ ನಂತರ ಇಂಗುದಿ ವೃಕ್ಷದ ಕೆಳಗೆ ಸೀತಾರಾಮರು ಮಲ್ಕೊಂಡಿದ್ದಾರಂತೆ. ಒಂದು ಮರದ ಕೆಳಗೆ ಮಲ್ಕೊಂಡಿದ್ದಾರಂತಪ್ಪ. ಜನಕ ಮಹಾರಾಜನ ಮಗಳು ಚಕ್ರವರ್ತಿಯಾಗಿರುವಂಥ ದಶರಥನ ದೊಡ್ಡ ಮಗ ಈ ಥರ ಮಲ್ಕೊಂಡಾಗ ಗುಹ ಲಕ್ಷ್ಮಣ ನೀನು ಕೂಡ ಮಲ್ಕೋ ಅಂತಂದ್ರಂತೆ ರಾತ್ರಿ ಹೊತ್ತಲ್ಲಿ. ನನಗೆ ಹೇಗೆ ನಿದ್ದೆ ಬರುತ್ತೆ ಅಂತ ಅನ್ಕೊಳ್ತಾ ಇದೆಯಾ? ರಾಮ ನೆಲದ ಮೇಲೆ ಮಲ್ಕೊಳ್ಬೇಕಾದ್ರೆ ನನ್ನ ಜೀವನದಲ್ಲಿ ಇನ್ನೂ ಸುಖ ಇಲ್ಲ. ದೇವತೆಗಳು ರಾಕ್ಷಸರು ಕಲ್ತು ಬಂದು ಯುದ್ಧಕ್ಕೆ ಬಂದರೆ ಅವರನ್ನು ನಿಗ್ರಹಿಸುವಂಥ ಗಂಡಸು ನಮ್ಮ ಅಣ್ಣ. ಇಂತಹ ಅಣ್ಣ ಸೀತಮ್ಮನೊಂದಿಗೆ ಹೀಗೆ ಮಲ್ಕೊಂಡಿದ್ರೆ ನಾನು ಹೇಗೆ ಮಲ್ಕೊಳ್ಳಿ ಅಂತಂತಾರಂತೆ ಯಾರು? ಲಕ್ಷ್ಮಣ ಸ್ವಾಮಿ. ಅಂತಂದರೆ ಇಷ್ಟಕ್ಕಿಂತ ಮುಂಚೆ ಗುಹ ಒಂದು ಪರ್ಣಶಾಲೆಯಲ್ಲಿ ಒಂದು ಹಂಸತೂಲಿಕಾ ತಲ್ಪವನ್ನು ಏರ್ಪಾಡು ಮಾಡಿ ಅದರ ಮೇಲೆ ಮಲಕ್ಕೋ ರಾಮ ಅಂತಂದರೆ, ಬೇಡಪ್ಪ ನಾನು ತಾಪಸಿ ಅಂತ ಇರಬೇಕು, ಮಂಚುಗಳು ಗಿಂಚುಗಳು ನಾನು ಮುಟ್ಟುಕೊಡ್ದು, ನೀನು ಹೋಗಿ ಒಂದು ತಂಬಿಗೆಯಲ್ಲಿ ಏನೋ ಗಂಗಾಜಲವನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಕುಡಿದು ಮಲ್ಕೊಂಡಿರುವಂಥ ಮಹನೀಯರು ಯಾರು? ನಮ್ಮ ಶ್ರೀರಾಮಚಂದ್ರ ಪ್ರಭು. ಅವ್ರ ಗುಣಗಳಿಗೆ ಏನಂತ ಹೇಳಬೇಕಪ್ಪ. ನನಗೆ ಹೇಗೆ ನಿದ್ದೆ ಬರುತ್ತೆ ಅಂತ ಅಂದ್ಕೊಂಡು ಮಾರನೇ ದಿನ ಬೆಳಿಗ್ಗೆನೆ ಗುಹಾ ತೆಗೆದುಕೊಂಡು ಬಂದ್ಬಿಟ್ಟು ಒಂದು ದೋಣಿಯನ್ನು ಹತ್ತಿಸಿ ಸೀತಾರಾಮನ ಏನು ಗಂಗೆಯನ್ನು ದಾಟೋದಕ್ಕೆ ಸಿದ್ಧ ಆಗ್ತಾರಂತೆ. ಆಗ ಸಮಂತ್ರನನ್ನು ರಾಮ ಕರೆದ್ಬಿಟ್ಟು ನಾನು ಏನು ಮಾಡಲಿ ಅಂತ ರಾಮನ ಹತ್ರ ಕೇಳಿದಾಗ ರಾಮ ಹೀಗಂತಾರಂತೆ, ನೀನು ತಿರುಗಿ ಅಯೋಧ್ಯಕ್ಕೆ ಹೋಗ್ಬಿಟ್ಟು ನಮ್ಮ ತಂದೆಯವರು 3 ಜನ ತಾಯಂದರಿಗೆ ನನ್ನ ನಮಸ್ಕಾರಗಳನ್ನು ಹೇಳು. ಕೌಸಲ್ಯ ಮಾತೆ ನಮ್ಮ